KCET ಡಾಕ್ಯುಮೆಂಟ್ ವೆರಿಫಿಕೇಶನ್ ಸ್ಲಿಪ್ ಯಾವಾಗಿನಿಂದ ಡೌನ್ಲೋಡ್ ಮಾಡ್ಕೊಳ್ಳೋದಕ್ಕೆ ಸಿಗುತ್ತೆ? ಈ ಒಂದು ಪ್ರಶ್ನೆಯನ್ನ ವಿದ್ಯಾರ್ಥಿಗಳು ಹಿಂದಿನ 1 ರಿಂದ 2 ದಿನಗಳಲ್ಲಿ ತುಂಬಾ ಸಲ ಕೇಳಿದ್ದಾರೆ. ನಂತರ ಈ ಡಾಕ್ಯುಮೆಂಟ್ ವೆರಿಫಿಕೇಶನ್ ಸ್ಲಿಪ್ ಏನಿದೆ ಇದನ್ನ ನಮ್ಮ KEದವರು ಆಲ್ರೆಡಿ ಪ್ರೊವೈಡ್ ಮಾಡಿರಬೇಕಿತ್ತು. ಅಂದ್ರೆ ಜೂನ್ ಮಂತಲ್ಲೇ ಡೌನ್ಲೋಡ್ ಮಾಡ್ಕೊಳ್ಳೋದಕ್ಕೆ ಆಪ್ಷನ್ ಅನ್ನ ಕೊಡ್ತಾರೆ ಅಂತ ಅಂದ್ಕೊಂಡಿದ್ದೆ. ಯಾಕಂತ ಹೇಳಿದ್ರೆ ನಮ್ಮ KEದವರು ಈ ಹಿಂದೆನೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಆನ್ಲೈನ್ ಅಲ್ಲಿ ಆಲ್ಮೋಸ್ಟ್ ಮುಗಿದಿದೆ ಅಂತ ಹೇಳಿದ್ರು. ಸೊ ಈಗ ಕ್ಲಾಸ್ ಎ ಆಗಿರ್ಬೋದು, ಇವರ ಡಾಕ್ಯುಮೆಂಟ್ ವೆರಿಫಿಕೇಶನ್ ಆನ್ಲೈನ್ ಅಲ್ಲೇ ಆಗ್ತಾ ಇರುತ್ತೆ ಅಥವಾ ಆಗಿರುತ್ತೆ. ಸೊ ಯಾವ್ಯಾವ ವಿದ್ಯಾರ್ಥಿಗಳ ಡಾಕ್ಯುಮೆಂಟ್ ವೆರಿಫಿಕೇಶನ್ ಆಲ್ರೆಡಿ ಆಗಿದೆ ಆನ್ಲೈನ್ ಅಲ್ಲಿ, ಅವರಿಗಾದ್ರೂ ಈ ಒಂದು ಡಾಕ್ಯುಮೆಂಟ್ ವೆರಿಫಿಕೇಶನ್ ಸ್ಲಿಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳೋದಕ್ಕೆ ಅವಕಾಶವನ್ನು ಕೊಟ್ಟಿದ್ರೆ ಈ ಕೌನ್ಸಿಲಿಂಗ್ ಪ್ರಾಸೆಸ್ ಅನ್ನ ಸ್ವಲ್ಪ ಬೇಗನೆ ಸ್ಟಾರ್ಟ್ ಮಾಡೋದಕ್ಕೆ ಆಗ್ತಿತ್ತು. ಬಟ್ ಆಲ್ರೆಡಿ ಲೇಟ್ ಆಗಿದೆ. ಈಗ ಒಂದು ಡಾಕ್ಯುಮೆಂಟ್ ವೆರಿಫಿಕೇಶನ್ ಸ್ಲಿಪ್ ವಿದ್ಯಾರ್ಥಿಗಳಿಗೆ ಯಾವಾಗ ಡೌನ್ಲೋಡ್ ಮಾಡ್ಕೊಳ್ಳೋದಕ್ಕೆ ಅವಕಾಶ ನೀಡಬಹುದು ಅಂತ ತಿಳ್ಕೊಳ್ಳೋದಾದ್ರೆ ಜುಲೈ ಮೊದಲನೇ ವಾರದಲ್ಲಿ ಈ ಒಂದು ಡಾಕ್ಯುಮೆಂಟ್ ವೆರಿಫಿಕೇಶನ್ ಸ್ಲಿಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳೋದಕ್ಕೆ ಅವಕಾಶವನ್ನ ನೀಡಬಹುದು. ನಂತರ ನಮ್ಮ KEದವರ ಅಫಿಷಿಯಲ್ ವೆಬ್ಸೈಟ್ ಇದೆ ಅಲ್ವಾ, ಅಲ್ಲಿ ಲಿಂಕ್ ಅನ್ನ ಕೊಡ್ತಾರೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಸ್ಲಿಪ್ ಬಂದ ನಂತರ. ಸೊ ಅದನ್ನ ಕ್ಲಿಕ್ ಮಾಡಿ ನಿಮ್ಮ ID ಪಾಸ್ವರ್ಡ್ ಅನ್ನ ಎಂಟರ್ ಮಾಡಿ ಡಾಕ್ಯುಮೆಂಟ್ ವೆರಿಫಿಕೇಶನ್ ಸ್ಲಿಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಬಹುದು. ನಂತರ ಇದುವರೆಗೆ ಡೇಟ್ ಅನ್ನ ಅನೌನ್ಸ್ ಮಾಡಿಲ್ಲ, ಬಟ್ ಜುಲೈ ಮೊದಲನೇ ವಾರದಲ್ಲಿ ಅವಕಾಶವನ್ನ ಕೊಡಬಹುದು. ಕೊಟ್ಟರೆ ತುಂಬಾ ಒಳ್ಳೇದು. ಯಾಕಂತ ಹೇಳಿದ್ರೆ ಕೌನ್ಸಿಲಿಂಗ್ ನ ಮುಂದಿನ ಪ್ರಾಸೆಸ್ ಅನ್ನ ಬೇಗ ನಡೆಸೋದಕ್ಕೆ ಆಗತ್ತೆ. ಡಾಕ್ಯುಮೆಂಟ್ ವೆರಿಫಿಕೇಶನ್ ಸ್ಲಿಪ್ಗೆ ತುಂಬಾ ಟೈಮ್ ತೆಗೆದುಕೊಂಡ್ರೆ, ಅಂದ್ರೆ ಅದನ್ನು ವಿದ್ಯಾರ್ಥಿಗಳಿಗೆ ಪ್ರೊವೈಡ್ ಮಾಡೋದಕ್ಕೆ ತುಂಬಾ ಟೈಮ್ ಅನ್ನು ತೆಗೆದುಕೊಂಡ್ರೆ ಕೌನ್ಸಿಲಿಂಗ್ ಮತ್ತು ಡಿಲೇ ಆಗ್ತಾ ಹೋಗುತ್ತೆ. ನೋಡೋಣ, ಮುಂದಿನ ಅಪ್ಡೇಟ್ ಬಂದ ನಂತರ ಹೇಳ್ತೀನಿ. ಅಪ್ಡೇಟ್ ನೋಡ್ಸಿದ್ರೆ ಕನ್ನಡ ತಿಳಿಸಿ. ಆಲ್ ದ ಬೆಸ್ಟ್. ಜೈ ಹಿಂದ್. ವಂದೇ ಮಾತರಂ.